ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಬ್ ರಿಜಿಸ್ಟ್ರಾರ್ ಕಚೇರಿ ಎಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದನ್ನ ಅಳಿಸಿ ಹಾಕಲು ಪ್ರಾಮಾಣಿಕ ಹಿರಿಯ ಉಪನೋಂದಣಾಧಿಕಾರಿ ಬಂದಿದ್ದು ಭ್ರಷ್ಟರಿಗೆ ಮುಟ್ಟಿಸಿದ್ದಾರೆ ಬಿಸಿ. ಟೆಂಪೋ ಮತ್ತು ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ. ಟ್ರ್ಯಾಕ್ಟರ್ನಲ್ಲಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವು, ಹಲವರಿಗೆ ಗಾಯ. ಕೃಷ್ಣಾ ನದಿಯಲ್ಲಿ ಕೋಲಾರದ ಪಾಲು ಕುರಿತು ಆಂಧ್ರ ಸರ್ಕಾರದಿಂದ ಜನವರಿಯಲ್ಲಿ ಚರ್ಚಿಸುವ ಭರವಸೆ ಸಿಕ್ಕಿದೆ, ಸಂಸದ ಮಲ್ಲೇಶ್ ಬಾಬು. ಆಸ್ತಿ ಜಾಸ್ತಿ ಆದಷ್ಟು ನೆಮ್ಮದಿ ಜೀವನಕ್ಕೆ ಕುತ್ತು. ಹಿರಿಯ ಜೀವಗಳು ಬೀದಿಯಲ್ಲಿ ಕುಳಿತು ಎಲ್ಲ ಇದ್ರೂ ನೆಮ್ಮದಿಯ ಜೀವನ ಮಾಡಲು ಆಗ್ತಿಲ್ಲ ಅಂತ ವಿರುದ್ಧ ಅಮ್ಮ ಮಗ ರಂಪಾಟ. ವಾರ್ತೆಗಳ ವಿವರ. ಚಿಂತಾಮಣಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಆಗಿದ್ದ ವೇಳೆ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಅಳವಡಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಹಿರಿಯ ಉಪನೋಂದಣಾಧಿಕಾರಿ ನಾರಾಯಣಪ್ಪ ಅವರು ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಗೆ ವರ್ಗಾವಣೆಯಾಗಿ ಬಂದು 1 ವಾರ ಆಗಿದೆ. ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಕಾರ್ಯ ಚಟುವಟಿಕೆ ಹೇಗೆ ನಿರ್ವಹಿಸುತ್ತಿದ್ದಾರೆ ನೋಡೋಣ ಬನ್ನಿ. ಚಿಂತಾಮಣಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಆಗಿದ್ದ ವೇಳೆ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಅಳವಡಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಹಿರಿಯ ಉಪನೋಂದಣಾಧಿಕಾರಿ ನಾರಾಯಣಪ್ಪ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವರ್ಗಾವಣೆಗೊಂಡಿರುವುದು ನಾಗರಿಕರಲ್ಲಿ ಸಂತಸ ಮೂಡಿದೆ. ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸಕ್ರಿಯವಾಗಿರುವ ದಲ್ಲಾಳಿಗಳು ಮತ್ತು ಭೂಗಳ್ಳರ ಪಾಲಿಗೆ ನಾರಾಯಣಪ್ಪ ಅವರ ನಡೆ ಕಠಿಣವಾಗಲಿದೆ ಎನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಿವೆ. ಸೋಮವಾರ ನಾರಾಯಣಪ್ಪ ಅವರು ಹಿರಿಯ ಉಪನೋಂದಣಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅದಾಗಲೇ ಕಚೇರಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಸಹ ಅಳವಡಿಸಿದ್ದಾರೆ. ಆಡಂಬರಗಳಿಗಿಂತ ಸತ್ಯ ಸರಳತೆ ಲೇಸು, ಮೆರವಣಿಗೆಗಳಿಗಿಂತ ನಿತ್ಯಾನುಸರಣೆ ಲೇಸು, ಸ್ವಾರ್ಥದ ಬದುಕಿಗಿಂತ ಸಾರ್ಥಕದ ಬದುಕೇ ಲೇಸಾದ್ರೆ ಸ್ವಾರ್ಥವನ್ನ ಮಿತವಾಗಿಸಿ ಸಮಾಜಕ್ಕೆ ಹಿತವಾಗೋಣ. ಲಂಚ ಬೇಡುವುದು ಪಡೆಯುವುದು ಅಪರಾಧ, ಭ್ರಷ್ಟತೆಯ ವರಿಸುವುದು ಮೆರೆಸುವುದು ದೇಶದ್ರೋಹ. ಪ್ರಾಮಾಣಿಕತೆಯ ಅಳವಡಿಕೆ ನಡವಳಿಕೆ. ದೇಶ ಸೇವೆಯಾದ್ರೆ ಪ್ರಾಮಾಣಿಕರು ನಾವಾಗಿ ದೇಶ ಸೇವೆಯಲ್ಲಿ ಭಾಗಿಯಾಗೋಣ. ಪ್ರಾಮಾಣಿಕ ಸೇವೆಯೇ ನಿಜವಾದ ನಡವಳಿಕೆ. ಲಂಚ ಸ್ವೀಕರಿಸುವುದಿಲ್ಲ, ಭ್ರಷ್ಟಾಚಾರವನ್ನ ಬೆಂಬಲಿಸದಿರುವುದಕ್ಕೆ ತಮಗೆ ಧನ್ಯವಾದಗಳು ಎಂದು ತಾವು ಕುಳಿತುಕೊಳ್ಳುವ ಕುರ್ಚಿಯ ಹಿಂಭಾಗದಲ್ಲಿ ನಾರಾಯಣಪ್ಪ ಅವರು ಫಲಕ ಅಳವಡಿಸಿದ್ದಾರೆ. ಅಲ್ಲದೆ ಕಚೇರಿಯ ಎಲ್ಲೆಡೆ ಲೋಕಾಯುಕ್ತರ ದೂರವಾಣಿ ಸಂಖ್ಯೆಗಳನ್ನು ಅಳವಡಿಸಿದ್ದಾರೆ. ಕಚೇರಿಯ ಅಲ್ಲಲ್ಲಿ ಯಾರಿಗೂ ಲಂಚ ನೀಡಬೇಕಾಗಿಲ್ಲ. ಕಚೇರಿಯ ಅಧಿಕಾರಿ, ಸಿಬ್ಬಂದಿ ಅಥವಾ ಅವರ ಪರವಾಗಿ ಯಾರಾದರೂ ಲಂಚ ಕೇಳಿದರೆ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಲು ಕೋರಿದ. ಭ್ರಷ್ಟಾಚಾರವು ಭಯೋತ್ಪಾದನೆಗಿಂತ ಅಪಾಯಕಾರಿ. ದಯವಿಟ್ಟು ಭ್ರಷ್ಟಾಚಾರವನ್ನು ಬೆಂಬಲಿಸಬಾರದು ಎಂದು ವಿನಂತಿ ಎಂದು ಬರೆಸಿ ನೇತು ಹಾಕಿದ್ದಾರೆ. ಪತ್ರ ಬರೆಯುವವರು ಪತ್ರ ಬರವಣಿಗೆಯ ಶುಲ್ಕ ಮಾತ್ರ ಪಡೆಯಬೇಕು. ಸಾರ್ವಜನಿಕರಿಂದ ಹೆಚ್ಚಿನ ಹಣ ನೀಡಲು ಒತ್ತಾಯಿಸಿದಲ್ಲಿ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿ ಎನ್ನುವ ಬರಹಗಳನ್ನು ಕಚೇರಿಯಲ್ಲಿ ಅಳವಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯು ದಲ್ಲಾಳಿಗಳು, ಭೂಗಳ್ಳರು ಸೇರಿದಂತೆ ಕೆಲವರ ಅಡ್ಡೆ ಎನಿಸಿತ್ತು. ಇಲ್ಲಿನ ವ್ಯವಹಾರಗಳು ಸಾರ್ವಜನಿಕವಾಗಿ ಚರ್ಚೆಗೆ ಒಳಗಾಗಿದ್ದವು. ಆದರೆ ಎಲ್ಲವೂ ಮಾಮೂಲಿಯಲ್ಲಿ ನಡೆಯುತ್ತಿತ್ತು. ಆದರೆ ಈಗ ನಾರಾಯಣಪ್ಪ ಅವರ ಪ್ರವೇಶದ ಮೂಲಕ ಎಲ್ಲದಕ್ಕೂ ತಡೆ ಬೀಳಲಿದೆ ಎನ್ನುವ ಮಾತು ಜೋರಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕಾರ್ಯ ಚಟುವಟಿಕೆಗಳಲ್ಲಿ ಮಗ್ನರಾಗಿರುವ ನಾರಾಯಣಪ್ಪನವರನ್ನ ಈ ನ್ಯೂಸ್ ಟಿವಿ ವರದಿಗಾರರು ಮಾತಿಗಳಿದಾಗ, ಇಲ್ಲಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿವೆ, ಯಾರ ಒತ್ತಡವೂ ಇಲ್ಲ, ಇಲ್ಲಿನ ಕೆಲಸಕ್ಕೆ ಸಾಕಾಗುವಷ್ಟು ಸಿಬ್ಬಂದಿಯದೇ ಕೊರತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವುದು ಮಾಡುತ್ತೇನೆ ಎಂದರು. ಅದಕ್ಕಿಂತ ಮೊದಲು ಬೆಂಗಳೂರಲ್ಲಿದ್ದೆ. ಚಿಂತಾಮಣಿ ಇದ್ದಿದ್ದರಿಂದ ಇದೇ ಜಿಲ್ಲೆ ಆಗಿದ್ದರಿಂದ ಏನು ಅಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲ ಕೂಡ ಎಲ್ಲನೂ ಸ್ಪಂದಿಸ್ತಾ ಇದ್ದಾರೆ. ಜನಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳಿಗೆ. ಪೋಸ್ಟಿಂಗ್ ಇದ್ದೆ, ತದನಂತರ ನಮಗೆ ಕೌನ್ಸಿಲಿಂಗ್ ಮಾಡಿ ಖಾಲಿ ಇದ್ದಿದ್ದು ಹುದ್ದೆಗೆ ಕೌನ್ಸಿಲಿಂಗ್ ಮಾಡಿ ನಮ್ಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಬೇರೆ ಕಾರಣಕ್ಕೆ ನಮ್ಮದು ವೇಟಿಂಗ್ ಇತ್ತು. ನಮ್ಮದು ಒಂದು 6 ಜನದ್ದು, ನಮ್ಮ 6 ಜನಕ್ಕೂ ಕೂಡ ಕೌನ್ಸಿಲಿಂಗ್ ಮಾಡಿ ಕೊಟ್ಟಿದ್ದಾರೆ ಪೋಸ್ಟಿಂಗ್. ಈಗ ಎಲ್ಲೆಲ್ಲಿ ಖಾಲಿ ಇದ್ದರು ಅದನ್ನು ನಮ್ಮನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಆಯ್ಕೆ ಪ್ರಕಾರ ಕೊಟ್ಟಿದ್ದಾರೆ. ಇದು ನೋಡಿ, ಪತ್ರ ಬರವಣಿಗೆ ಶುಲ್ಕ ಏನಿದೆ ಅಷ್ಟು ಮಾತ್ರ ತಗೋಬೇಕು. ನಮ್ಮ ಹೆಸರು ಹೇಳಿ ಯಾವುದೂ ಕೂಡ ಹಣ ಇವರಿಂದ ಸಾರ್ವಜನಿಕರಿಂದ ಹೆಚ್ಚಿಗೆ ಹಣ ತಗೋಬಾರ್ದು ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಪ್ಲಸ್ ಅದನ್ನು ಮೀಟಿಂಗಲ್ಲೂ ಹೇಳಿದ್ದೀನಿ.
ಆ ಥರ ಯಾರನ್ನ ಕೇಳಿದ್ರೆ ಹೆಚ್ಚಿಗೆ ಕೇಳಿದ್ರೆ ಲೋಕಾಯುಕ್ತದವ್ರು ಕಂಪ್ಲೇಂಟ್ ಮಾಡಿ ಅಂತೇಳಿ ನನ್ನಲ್ಲಿ ಲೋಕಾಯುಕ್ತದವ್ರ ಮೊಬೈಲ್ ನಂಬರ್ ಸಹಿತ ಹಾಕಿದ್ರು. ಚಿಂತಾಮಣಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಆಗಿದ್ದ ವೇಳೆ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಅಳವಡಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಹಿರಿಯ ಉಪನೋಂದಣಾಧಿಕಾರಿ ನಾರಾಯಣಪ್ಪ ಅವರನ್ನ ಅಕ್ಟೋಬರ್ 6ರಂದು ನಗರದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಾರಾಯಣಪ್ಪ ಅವರ ಕೆಲಸಗಳನ್ನು ಹೊಗಳಿದ್ದನ್ನ ಸ್ಮರಿಸಬಹುದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಟೆಂಪೋ ಮತ್ತು ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಟ್ರ್ಯಾಕ್ಟರ್ನಲ್ಲಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿ ಹಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಕೊಂಗನಹಳ್ಳಿ ಗೇಟ್ನಲ್ಲಿ ಶನಿವಾರ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ನಡೆದಿದೆ. ಟ್ರ್ಯಾಕ್ಟರ್ ಮತ್ತು ಟೆಂಪೋ ನಡುವೆ ನಡೆದ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಅಸ್ಸಾಂ ಮೂಲದ 48 ವರ್ಷದ ಶುಕ್ರ ಭುವಿನ್ ರವರಾಗಿದ್ದಾರೆ. ಶನಿವಾರ ಬೆಳಗ್ಗೆ ಕೊಂಗನಹಳ್ಳಿ ಗೇಟ್ ಬಳಿ ಇರುವ ಕೋಳಿ ಫಾರಂಗೆ ಮುಖ್ಯ ರಸ್ತೆಯಿಂದ ಟ್ರ್ಯಾಕ್ಟರ್ ತಿರುಗಿಕೊಳ್ಳುತ್ತಿದ್ದ ವೇಳೆ ಎದುರು ಕಡೆಯಿಂದ ಬರುತ್ತಿದ್ದ ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಟ್ರ್ಯಾಕ್ಟರ್ನಲ್ಲಿದ್ದ ಶುಕ್ರ ಭುವಿನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಟ್ರ್ಯಾಕ್ಟರ್ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ಗ್ರಾಮಾಂತರ ಠಾಣೆ ಸಿಐ ಶಿವರಾಜ್, ಕೈವಾರ ಹೊರ ಠಾಣೆಯ ಎಎಸ್ಐ ಪ್ರಕಾಶ್ ರವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನೆರೆಯ ಆಂಧ್ರ ಪ್ರದೇಶದ ಕುಪ್ಪಂ ಜಿಲ್ಲೆಯಲ್ಲಿ ಹರಿಯುವಂತಹ ಕೃಷ್ಣಾ ನದಿ ನೀರು ನಮ್ಮ ಜಿಲ್ಲೆಗೆ ಹೊಂದಿಕೊಂಡಂತೆ ಇರುವುದರ ಜೊತೆಗೆ ಕೃಷ್ಣಾ ನದಿ ನೀರಿನಲ್ಲಿ ಕೋಲಾರ ಜಿಲ್ಲೆಯ ಪಾಲು ಇರುವುದರ ಕುರಿತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಗಮನಕ್ಕೆ ತಂದಿದ್ದು, ಈ ಕುರಿತು ಡಿಸೆಂಬರ್ ಅಥವಾ ಜನವರಿಯಲ್ಲಿ ಚರ್ಚಿಸುವ ಭರವಸೆ ನೀಡಿದ್ದಾರೆ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡತಕ್ಕಂಥ ಸಂಸ್ಥೆಗಳು ಬಹಳ ಇದೆ. ಕೋಲಾರ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯು ಆಯೋಜಿಸಿದ್ದ ಜಲಾಗ್ರಹ ಪೂರ್ವಭಾವಿ ಸಭೆಯಲ್ಲಿ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಬಯಲುಸೀಮೆಯ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆಗಳ ಕುರಿತು ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಕಳೆದ 3 ದಶಕಗಳ ಹೋರಾಟಗಳ ಕುರಿತು ಗಮನಕ್ಕೆ ತಂದಿರುವೆ ಎಂದು ನೆನಪಿಸಿದ್ರು. ಪ್ರಾರಂಭದಲ್ಲಿ ಕೃಷ್ಣಾ ನೀರು ನೀಡಲು ಒಪ್ಪಲಿಲ್ಲ. ನಂತರದಲ್ಲಿ ನೀರಿನ ಸಮಸ್ಯೆಗಳ ಕುರಿತು ವಿವರಿಸಿ ಅವರಿಗೆ ಕೋಲಾರದ ಪಾಲು ಇರುವುದನ್ನ ಅವರ ಗಮನಕ್ಕೆ ತಂದು ಕುಪ್ಪಂನಿಂದ ಹೆಚ್ಚುವರಿ ನೀರು ಸಮುದ್ರ ಪಾಲು ಆಗುತ್ತಿರುವುದನ್ನ ಕೋಲಾರದ ಕಡೆ ಹರಿಸಿಕೊಳ್ಳಲು ಸಮ್ಮತಿಸಬೇಕು. ಇದರಿಂದ ವೆಚ್ಚವು ನಮಗೆ ಉಳಿತಾಯವಾಗಲಿದೆ. ಕುಪ್ಪಂನಿಂದ ಕೆಜಿಎಫ್ ಮೂಲಕ ಹರಿಸುವುದಕ್ಕೆ ವೆಚ್ಚವಾಗುವುದನ್ನ ರಾಜ್ಯವು ಭರಿಸಲಿದೆ ಎಂದು ತಿಳಿಸಲಾಗಿದೆ. ಕೃಷ್ಣಾ ನದಿ ನೀರಿನ ಸಂಬಂಧವಾಗಿ ಟ್ರಿಬ್ಯುನಲ್ನಲ್ಲಿ ವಿಚಾರಣೆ ಹಂತದಲ್ಲಿದ್ದು, ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಲ್ಲಿ ಕೃಷ್ಣಾ ನೀರು ಪಡೆದುಕೊಳ್ಳಲು ಅನುವುಂಟಾಗುವುದು ಎಂಬ ಸಲಹೆಯನ್ನ ನೆರೆಯ ರಾಜ್ಯದವರು ತಿಳಿಸಿದ್ದಾರೆ. ಆಲಮಟ್ಟಿಯಿಂದ ನೀರು ತರುವ ವೆಚ್ಚವನ್ನ ನಾವೇ ಭರಿಸಬೇಕಾಗುವುದು ಎಂದು ಹೇಳಿದ್ರು. ಯಾಕೆ ವೇದಿಕೆಯಲ್ಲಿ ಮಾತಾಡ್ತಾ ಇಲ್ಲ ಅಂತಂದ್ರೆ, ಇದು ವೇದಿಕೆ ಬೇರೆ ವೇದಿಕೆ ಇರೋದು, ಇದು ನೀರಾವರಿಗೆ ಒಂದು ಇಂತಹ ಒಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಸಂಸತ್ನಾಗೆ. ಇದು ಏನಾದರೂ ನಮಗೆ ಸಕ್ಸಸ್ ಆದರೆ ನಮ್ಮ ಕೃಷ್ಣಾ ಟ್ರಿಬ್ಯುನಲ್ಲೂ ಬೇಡ, ಎತ್ತಿನೊಳೆಯಲ್ಲೂ ಬೇಡ, ಏನೂ ಬೇಡ. ಬಟ್ ಆಪ್ಷನ್ ನಾವು ಇಟ್ಕೋಬೇಕು. ಆ ಟ್ರಿಬ್ಯುನಲ್ ನೀರು ಬೇಕು ಅಂತ ಕೇಳಬೇಕು, ಎತ್ತಿನೊಳೆದು ಬೇಕು ಅಂತ ಕೇಳಬೇಕು. ಈ ಏನು ಇದು ಇವಾಗ ಎಕ್ಸೆಸ್ ನೀರು ಹೋಗ್ತಾ ಇಲ್ಲ, ಆ ನೀರು ಬೇಕಾಗುತ್ತೆ. ಇವಾಗ ಇನ್ನೊಂದ್ಸತಿ ಅಣ್ಣ ಜೊತೆ ಒಂದು ಅರ್ಧ ಗಂಟೆಯಿಂದ ಕೇಳ್ತಾ ಇದ್ದೆ, ಈ KC ವ್ಯಾಲಿ ಟೆರ್ಷರಿ ಟ್ರೀಟ್ಮೆಂಟ್ ಆದ್ರೂ ಪರವಾಗಿಲ್ವಾ ಅಂತ ಕೇಳ್ತಾ ಇದ್ದಾಗ ಅದು ಬಂದ್ರೇನು ಸಾಕು ಅಂತ ಇದ್ರಲ್ಲ. ಮತ್ತೆ ಅಕಾರ್ಡಿಂಗ್ ಟು ದ ಏನದು ಆ ನೀರು ಗುಣಮಟ್ಟ ಕರೆಕ್ಟ್ ಆಗಿದ್ರೆ ಅದು ಆದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ 4 ಆಪ್ಷನ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈ 4 ಆಪ್ಷನ್ ಅಲ್ಲಿ ಯಾವುದು ಸೂಟಬಲ್ ಅಂತ ನಾವು ಫಸ್ಟ್ ಡಿಸೈಡ್ ಮಾಡಬೇಕಾಗುತ್ತೆ. ಕೇಂದ್ರದಲ್ಲಿನ ಸಚಿವರಾದ ಸಿಆರ್ ಪಾಟೀಲ್ ಅವರ ಗಮನಕ್ಕೆ ತಂದಿದ್ದು ಅವರು ಸಮ್ಮತಿ ನೀಡಿದ್ದಾರೆ. ಇನ್ನು ಟಿಡಿಪಿ ಸಂಸದರಿಗೆ ಈಗಾಗಲೇ ನೀರಿನ ಸಮಸ್ಯೆಗಳನ್ನು ಅವಲತ್ತುಕೊಂಡಾಗ ಅವರೆಲ್ಲರೂ ಕುಪ್ಪಂನಿಂದ ನೀರು ಪಡೆದುಕೊಳ್ಳಲು ಸಮ್ಮತಿ ನೀಡಿದ್ದಾರೆ.
ಅವರಲ್ಲಿನ ಜೆಜೆಎಂ ಯೋಜನೆಗೆ ಸಂಬಂಧಿಸಿದಂತೆ ಡಿಪಿಆರ್ ಸಹ ನಮ್ಮವರೇ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಅವರ ನೆರವು ದೊರೆಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಹೊಳಲೆ ಪ್ರಕಾಶ್, ಶ್ರೀಕೃಷ್ಣ, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಮೊಳಬಾಗಿಲು ಆಲಂಗೂರು ಶಿವಣ್ಣ, ಓಂಶಕ್ತಿ ಛಲಪತಿ, ಸಿಪಿಐ ಸೂರಿ, ಮಾಗೇರಿ ವೆಂಕಟೇಶ್, ಕೆಪಿಆರ್ಎಸ್ ವೆಂಕಟೇಶ್, ಟಿಎಂ, ಡಾಕ್ಟರ್ ರಮೇಶ್, ಡಾಕ್ಟರ್ ಸತೀಶ್ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯೇ ಹೆಚ್ಚು ಆಸ್ತಿ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಅದೇ ಆಸ್ತಿ ನೆಮ್ಮದಿಯ ಜೀವನಕ್ಕೆ ಕುತ್ತು ತರುತ್ತದೆ. ಗಂಡ ಹೆಂಡತಿ, ಅಣ್ಣ ತಮ್ಮಂದಿರು, ಸ್ನೇಹಿತರು, ಬಂಧು ಬಳಗ ಅನ್ನೋ ಭಾವನಾತ್ಮಕ ಸಂಬಂಧಗಳನ್ನೇ ದೂರ ಮಾಡಿಬಿಡುತ್ತದೆ. ಕೆಲವು ಸಂದರ್ಭ ಆಸ್ತಿಗಾಗಿಯೇ ಕೊಲೆ ಸುಲಿಗೆಗಳು ನಡೆದು ಹೋಗುತ್ತದೆ. ಅಂಥದೇ ಘಟನೆಗೆ ಚಿಕ್ಕಬಳ್ಳಾಪುರದಲ್ಲಿ ಬಂಗಾರದಂತಿದ್ದ ಕುಟುಂಬದ ಮಧ್ಯೆ ವಿರಸ ಉಂಟಾಗಿ ಕುಟುಂಬದ ಜಗಳ ಬೀದಿಗೆ ಬಂದಿದೆ. ಹಿರಿಯ ಜೀವಗಳು ಬೀದಿಯಲ್ಲಿ ಕುಳಿತು ಎಲ್ಲ ಇದ್ರೂ ನೆಮ್ಮದಿಯ ಜೀವನ ಮಾಡಲು ಆಗ್ತಿಲ್ಲ. ಕೊನೆಗಾಲದಲ್ಲಿ ಇಂಥ ಬದುಕು ಯಾರಿಗೆ ಬೇಕು ಅಂತ ವೃದ್ಧ ಅಮ್ಮ ಮಗ ರಂಪಾಟಕ್ಕೆ ಇಳಿದಿದ್ದಾರೆ. ಅದೆಲ್ಲಿ ಗೊತ್ತಾ? ಈ ಸ್ಟೋರಿ ನೋಡಿ. ಹೌದು, ನೀವು ನೋಡ್ತಿರೋ ಈ ವೃದ್ಧ ಅಮ್ಮ ಮಗ ಬೀದಿಯಲ್ಲಿ ಕುಳಿತು ಊಟ ಮಾಡ್ತಿರೋದು. ನೀರು, ಪಾತ್ರೆ, ಮಾತ್ರೆ ವಗೈರೆ ಇಟ್ಟುಕೊಂಡು ಹೆಂಡತಿ ಮಕ್ಕಳ ವಿರುದ್ಧ ಶಾಪ ಹಾಕುತ್ತಿರುವುದು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 25 GMV ರೋಡಿನಲ್ಲಿ. ವಿಶ್ವನಾಥ್ ಎಂಬಾತ ತನ್ನ ತಾಯಿ ರತ್ನಮ್ಮಾಳೊಂದಿಗೆ ಮನೆಯೊಂದರ ಮುಂದೆ ಹೋಟೆಲ್ನಿಂದ ತರಿಸಿಕೊಂಡಿದ್ದ ತಿಂಡಿ ತಿಂದುಕೊಂಡು ಮಾತ್ರೆಗಳ ರಾಶಿಯೊಂದಿಗೆ ರಸ್ತೆಯಲ್ಲೇ ಯಾರಿಗೂ ಶಾಪ ಹಾಕಿಕೊಂಡು ಪ್ರತಿಭಟನಾ ಮಾದರಿಯಲ್ಲಿ ಕುಳಿತಿದ್ದಾರೆ. ಅವರನ್ನ ಪೊಲೀಸರು ರಸ್ತೆ ಬಿಡಿ, ನೀವು ಕುಳಿತಿರುವ ದ್ವಿಚಕ್ರ ವಾಹನ ಕೊಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಚಿತ್ತಾರ ಸೀನಪ್ಪ ಎಂಬಾತನ ಮಗ ವಿಶ್ವನಾಥ ಎಂಬಾತ ರಾಧಿಕಾ ಎನ್ನುವವರ ಜೊತೆ ಮದುವೆಯಾಗಿ 2 ಮಕ್ಕಳಾಗಿದ್ದು, ಗಂಡ ಹೆಂಡತಿ ಮಧ್ಯೆ ವಿರಸ ಉಂಟಾಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ತನ್ನ ತಾಯಿ ಮನೆಯಲ್ಲಿ ಜೀವನ ಸಾಗಿಸುತ್ತಿದ್ದಾನೆ. ವಿಶ್ವನಾಥ್ಗೆ ಇದೇ ಜಾಗದಲ್ಲಿರುವ 3 ಅಂತಸ್ತಿನ ಕಟ್ಟಡ ಇದೆ. ಇದರ ಜೊತೆಗೆ ಮುಷ್ಟೂರು ರಸ್ತೆಯಲ್ಲಿ 20 ಸೈಟು, 1 ಎಕರೆ ಜಮೀನು ಇದೆ. ಈ ಎಲ್ಲ ಆಸ್ತಿಯನ್ನ ಹೆಂಡತಿ ನ್ಯಾಯಾಲಯದ ಮೂಲಕ ಮಾಡಿಸಿಕೊಂಡು ನನಗೆ ಮೋಸ ಮಾಡಿದ್ದಾಳೆ. ಮನೆಗಳ ಬಾಡಿಗೆ ನನಗೆ ಕೊಡದೆ ಎಂಜಾಯ್ ಮಾಡ್ತಾ ಇದ್ದಾಳೆ. ನನಗೆ ಬೇಕಿರುವ ಆಸ್ತಿ ಬಾಡಿಗೆ ಕೊಡ್ತಿಲ್ಲ. ನಾನು ಬೇರೆ ಕಿಡ್ನಿ ವೈಫಲ್ಯದಿಂದ ನರಳುತ್ತಿದ್ದೇನೆ, ತೋರಿಸುತ್ತಿಲ್ಲ. ನನ್ನ ಆಸ್ತಿ ಬರೆಸಿಕೊಂಡು ಬಾಡಿಗೆಯೂ ಕೊಡದೆ ಕೇಳಲು ಬಂದ ನನ್ನ ಮತ್ತು ನನ್ನ ತಾಯಿಯನ್ನ ಹೊರಗೆ ಹಾಕಿ ಬೈದು ಹಿಂಸೆ ಕೊಡ್ತಿದ್ದಾಳೆ ಎಂದು ಮಗ ವಿಶ್ವನಾಥ್ ಹಾಗೂ ತಾಯಿ ರತ್ನಮ್ಮ ಮನೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ದು, ಈ ಮಾಹಿತಿ ತಹಶೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ತಿಳಿದಿದ್ದು, ಅವರು ಸಹ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಧರಣಿಗೆ ಕುಳಿತಿದ್ದ ವೃದ್ಧ ತಾಯಿ ಮತ್ತು ಮಗನಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿ ಸಮಾಧಾನ ಪಡಿಸಿದ್ರು. ಇಂದು ವಿಶ್ವನಾಥ್ ತಾಯಿಯನ್ನ ಕಚೇರಿಗೆ ಕರೆದು ವಿಚಾರಣೆ ನಡೆಸಿದ ಎಸಿ ಅಶ್ವಿನ್, ಗಂಡ ಮತ್ತು ಅತ್ತಿಯನ್ನ ಮನೆಯಲ್ಲಿ ಇಟ್ಟುಕೊಂಡು ಸಾಕಬೇಕು, ಇಲ್ಲವಾದ್ರೆ ಅವರ ಜೀವನಕ್ಕೆ ತಿಂಗಳಿಗೆ 10,000 ಹಣ ಪರಿಹಾರ ನೀಡಿ ಎಂದು ಸೂಚಿಸಿದ್ರು. ಆದ್ಮೇಲೆ ಖಾತೆ ಇವ್ರ ಹೆಸರಿಗೆ ಬರ್ದಲೆ, ಯಾರ ಹೆಸರಿಗೆ, ಇವ್ರ ಯಜಮಾನ್ ಹೆಸರಿಗೆ ಬರ್ದಲೆ ರಿಲೀಸ್ ಮಾಡಕ್ಕೆ ಆಗಲ್ಲ. ಅವರು ಖಾತೆ ಫಸ್ಟ್ ಬಂದ್ಮೇಲೆ ರಿಲೀಸ್ ಮಾಡಕ್ಕಾಗದು. ಬಟ್ ಸುಮ್ಮನೆ ರಿಲೀಸ್ ಡೇಟ್ ಅಂತ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ, ಇದಕ್ಕೇನಂತ ಮಾನ್ಯತೆ ಇಲ್ಲ. ಸೊ ಇವಾಗಲೂ ಅವರ ಮಾವನ ಹೆಸರಲ್ಲೇ ಆಸ್ತಿ ಇರೋದು. ಈಗ ನಾನೇನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಈಗ ಅವ್ರನ್ನ ನೀವು ಕರ್ಕೊಂಡೋಗಿ ಇಟ್ಕೋಬೇಕು. ಇಲ್ಲ ಅಂದರೆ ಆಗದೇ ಇಲ್ಲ ಅಂತ ಅಂದ್ರು ಅವರು. ಯಾಕೆ ಅಂದರೆ ಕೆಲವೊಂದು ವೀಡಿಯೋಗಳೆಲ್ಲ ತೋರಿಸಿದ್ರು. ಅವ್ರು ಇವ್ರ ಜೊತೆ ಒರಟಾಗಿ ನೆಡ್ಕೊಂಡಿರೋದು, ಅಸಭ್ಯವಾಗಿ ನೆಡ್ಕೊಂಡಿರೋದು ಎಲ್ಲ ಅವ್ರ ಮಗಳ ಜೊತೆ.
ಅದೆಲ್ಲ ಪಾಪ ತೋರಿಸಿದ್ರು, ಅದನ್ನು ಪಾಪ ನಾನು ಅದನ್ನೇ ಇದು ಮಾಡ್ತಾ ಇಲ್ಲ. ಆಯ್ತಮ್ಮ, ಅಟ್ಲೀಸ್ಟ್ ಅವ್ರಿಗೆ ಈಗ ಅವ್ರ ಅತ್ತೆ ಜೊತೆ ಇದ್ದಾರಲ್ವ, ಮಂತ್ಲಿ ಕಾಂಪನ್ಸೇಷನ್ ಅಂತ ಅವ್ರು ನೋಡ್ಕೊಳಕ್ಕೇನಾದರೂ ಅವ್ರಿಗೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಕ್ಕೊಪ್ಪದ ಹೆಂಡತಿ ರಾಧಿಕಾ ಗಂಡನನ್ನ ಮನೆಗೆ ಕರೆಸಿ ಇಟ್ಕೊಂಡ್ರೆ ಅವರು ಅಸಭ್ಯವಾಗಿ ನಡೆದುಕೊಳ್ತಾರೆ. ಮದುವೆ ವಯಸ್ಸಿಗೆ ಬಂದಿರುವ ಹೆಣ್ಣು ಮಗುವಿದೆ, ಆದ್ದರಿಂದ ನಾನು ನಮ್ಮ ಜೊತೆ ಇಟ್ಟುಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾಳೆ. 2022 ಬೇಕಾದ್ರೆ ಕೇಸ್ ಇದೆ, ಬೇಕಾದ್ರೆ ಆ ಡೀಟೇಲ್ ಎಲ್ಲ ಕೊಡ್ತೀನಿ. ನಿನ್ನೆಲ್ಲ ಮೊನ್ನೆಲ್ಲ ಸ್ಟೇಷನ್ಗೆಲ್ಲ ಕರ್ಸಿದ್ರು, ಇವರೇ ಕಂಪ್ಲೇಂಟ್ ಕೊಟ್ಟು ಕರ್ಸಿದ್ರು, ಹೋಗಿ ನಾವೆಲ್ಲ ಕೊಟ್ಟು ಬಂದಿದ್ದು. 2019 ತಾರೀಕು 2022 ಅವ್ರು ಹೊರಟೋಗಿದ್ರು ಅಂತ ನಾನು ಕಂಪ್ಲೇಂಟ್ ಕೊಟ್ಟೆ. ಕಿಡ್ನಿ ಪೇಷೆಂಟು, ಅವ್ರು ಮೆಡಿಸನ್ ಕೊಡ್ತೀರಾ, ಅವ್ರು ಹಿಡ್ಕೊಂಡಿದ್ದಾರೆ ಅಂತ. ನನಗೆ ಹೆಂಡತಿ ಮಕ್ಕಳುಗಳು, ನನ್ನ ಮಕ್ಕಳೇ ಹುಟ್ಟಿಲ್ಲ, ನನ್ನ ಹುಟ್ಟಿಲ್ಲ ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ಇದು ಮಾಡಿಬಿಟ್ಟು ಗಲಾಟೆ ಮಾಡ್ಕೊಂಡು ಹೊರಟೋದು. ಹೊಡೆದು ಅವರು ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ಬಂದು ಹೊಡೆದು ವಿಪರೀತ ಗಲಾಟೆ ಮಾಡಿ. ಆಮೇಲೆ ನಾನು ಇವ್ರ ಅಮ್ಮ ಎಲ್ಲ ಬಂದಿದ್ದು ಮಕ್ಕಳಿಗೆ ಬಂದು ಗಲಾಟೆ ಮಾಡಿದಾಗ ನಾನು ಪೊಲೀಸವ್ರಿಗೆ ಫೋನ್ ತಲೆ ರಕ್ತ ಸೋಗ್ತಾ ಇದೆ, ಸರ್ ಈ ಥರ ಗಲಾಟೆ ಮಾಡಿದ್ರು ಅಂತಂದರೆ ನಾವು ಅತ್ತೆ ಇದ್ಕೊಂಡು ಫ್ಯಾಮಿಲಿ ಮ್ಯಾಟ್ರು ಬಿಟ್ಟುಬಿಟ್ರೆ ನಾವು ನೋಡ್ಕೊತೀವಿ ಅಂತೀವಿ. ಈ ವಯಸ್ಸಲ್ಲೆಲ್ಲ ಎಷ್ಟು ಕಾಟ ಗೊತ್ತಾ ಸರ್, ಒಂದಲ್ಲ ಮೂರು ಜನ ಸರ್ ಇರೋದು. ಬರೋ ಸಂಪಾದನೆ ಎಲ್ಲ ನಮ್ಗೆ ಇವತ್ತಿಗೂ, ನಾನು ಮದುವೆ 31 ವರ್ಷ ಆಯ್ತು ಸರ್, ಇವತ್ತಿಗೂ ನನಗಾಗಿ ನನ್ನ ಮಕ್ಕಳಿಗಾಗಿ 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರೋದು, ಇವತ್ತಿಗೂ ಅಷ್ಟೇ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದೆ. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿರುವ ತಂಡಗಳನ್ನು ಬೆನ್ನತ್ತಿರುವ ಜಿಲ್ಲಾ ಪೊಲೀಸರು ಗಾಂಜಾ ಮಾರಾಟ ದಂಧೆಯಲ್ಲಿ ತೊಡಗಿರುವವರನ್ನು ಬಂಧಿಸಿ ಕ್ರಮ ಕೈಗೊಳ್ಳುತ್ತಿದ್ದು, ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೂಳೂರು ಮಠದ ಬಳಿ ಗಾಂಜಾ ಮಾರಾಟದಲ್ಲಿ ತೊಡಗಿದ್ದ 2 ವಿದ್ಯಾರ್ಥಿಗಳನ್ನು ಬಂಧಿಸಿ 1,75,000 ಮೌಲ್ಯದ 3.5 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡು 2 ಆರೋಪಿಗಳನ್ನು ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಾಂಜಾ ಸೇವನೆ ಮತ್ತು ಮಾರಾಟ ಮಾಡುತ್ತಿರುವ ತಂಡಗಳನ್ನು ಪತ್ತೆ ಹಚ್ಚಲು ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳ 2 ಪ್ರತ್ಯೇಕ ತಂಡಗಳನ್ನು ರಚಿಸಿದ್ದು, ಈ ಸಂದರ್ಭದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಗೂಳೂರು ನಿಡುಮಾಮಿಡಿ ಮಠದ ಬಳಿ ಗಸ್ತಿನಲ್ಲಿ ಇದ್ದಾಗ 2 ಆಸಾಮಿಗಳು ಗಾಂಜಾ ತುಂಬಿದ ಬ್ಯಾಗ್ ಅನ್ನು ಇಟ್ಟುಕೊಂಡಿದ್ದು, ಪೊಲೀಸರನ್ನ ಕಂಡಾಗ ಓಡಿ ಹೋಗಲು ಯತ್ನಿಸಿದ್ದು, ಅವರನ್ನ ಪೊಲೀಸರು ಬಂಧಿಸಿ 1,75,000 ಬೆಲೆ ಬಾಳುವ 3.5 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದು, ಆರೋಪಿಗಳನ್ನು ಭಾಸ್ಕರ್ ಪಿವಿ ಮತ್ತು ಶೇಖ್ ಇಫ್ರಾನ್ ರಾಯಚೂಟಿ ಆಂಧ್ರ ಪ್ರದೇಶ ಎಂದು ಗುರುತಿಸಲಾಗಿದ್ದು, ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ಆರ್ ವರ್ಣಿ, ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಂ ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು, ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಎಪಿಎಸ್ಆರ್ಟಿಸಿ ಮತ್ತು ಇನೋವಾ ಕಾರು ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕಾರು ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಪಾವಗಡ ತಾಲೂಕಿನ ಕಡುಮಲಕುಂಟೆ ಕೈಗಾರಿಕಾ ಪ್ರದೇಶದ ತಿರುವಿನ ಬಳಿ ಶನಿವಾರ ಬೆಳಗ್ಗೆ ನಡೆದಿದೆ. ಪಾವಗಡ ತಾಲೂಕಿನ ಮೇಡಿಹಳ್ಳಿ ಗ್ರಾಮದ 45 ವರ್ಷದ ಚಂದ್ರಶೇಖರ್ ರೆಡ್ಡಿ ಮೃತ ಕಾರು ಚಾಲಕ ಪಾವಗಡದಿಂದ ಆಂಧ್ರ ಪ್ರದೇಶದ ಧರ್ಮಾವರಂಗೆ ಹೋಗ್ತಿದ್ದ ಇನೋವಾ ಕಾರು ಮತ್ತು ಪೆನುಕೊಂಡದಿಂದ ಪಾವಗಡದ ಕಡೆ ಬರ್ತಿದ್ದ ಎಪಿಎಸ್ಆರ್ಟಿಸಿ ಬಸ್ ನಡುವೆ ಕೊಡುಮಲಕುಂಟೆ ಕೈಗಾರಿಕಾ ಪ್ರದೇಶದ ತಿರುವಿನ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಇನೋವಾ ಕಾರು ಸಂಪೂರ್ಣ ನಜ್ಜು ನುಜ್ಜಾಗಿ ಹೋಗಿದೆ. ಬಸ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು, ಚೆನ್ನೈಗೊತ್ತಪಲ್ಲಿ ಬಲರಾಮ್ ರೆಡ್ಡಿ ಮತ್ತು ಪೆನಕೊಂಡ ರಂಗಮ್ಮ ಗಂಭೀರವಾಗಿ ಗಾಯಗೊಂಡಿದ್ದು, ಇನ್ನುಳಿದ ಕೆಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವಿಷಯ ತಿಳಿದ ನಂತರ ಪಾವಗಡ ಠಾಣೆಯ ಸಿಐ ಸುರೇಶ್ ಮತ್ತು ಸಿಬ್ಬಂದಿ ವರ್ಗದವರು ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಎ ನ್ಯೂಸ್ ಟಿವಿ, ತುಮಕೂರು. ಸರ್ಕಾರಿ ನೌಕರರೆಲ್ಲ ಒಟ್ಟಾಗಿ ಸೇರಿ ನೌಕರರ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭವನ್ನು ಮಾಡುತ್ತಿರುವುದು ಇತರೆ ತಾಲೂಕಿನ ಸರ್ಕಾರಿ ನೌಕರರಿಗೆ ಮಾದರಿಯಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ತಿಳಿಸಿದರು. ಕೊಡಮಾಡುವಂತಹ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ ಎನ್ ಕಲಾಭವನದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ
ಸರ್ಕಾರಿ ನೌಕರರ ಸಮಾವೇಶ ಹಾಗೂ ಅಭಿನಂದನಾ ಸಮಾವೇಶವನ್ನು ಉದ್ಘಾಟಿಸಿ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾತನಾಡಿ, ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ 106 ವರ್ಷಗಳೇ ಕಳೆದು ಹೋಗಿವೆ. ಸಂಘದಿಂದ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಹಲವಾರು ಹೋರಾಟಗಳನ್ನು ನಡೆಸಿ ಸರ್ಕಾರಿ ನೌಕರರ ಹಿತ ಕಾಪಾಡುವ ಸಲುವಾಗಿ ಶ್ರಮಿಸಲಾಗಿದೆ. ಇತ್ತೀಚೆಗೆ ತಾನೇ ಮಹಿಳಾ ನೌಕರರಿಗೆ ಸರ್ಕಾರದಿಂದ ಋತುಚಕ್ರ ರಜೆಯನ್ನ ಘೋಷಿಸುವಂತೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಈ ಹಿಂದೆ ವೇತನವನ್ನ ಸಹ ಸರಿಯಾಗಿ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಹೆಣ್ಣು ಮಕ್ಕಳ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರಮಿಸಲಾಗಿದೆ ಎಂದರು. ಯಾತಕ್ಕಾಗಿ ಸಮಾವೇಶ ಮಾಡ್ತೇವೆ? ಒಂದು ಸಂಘಟನೆ ಸೇರೋದಕ್ಕೆ. ನಾವೆಲ್ಲ ಒಂದು ಕಡೆ ಸೇರ್ತೇವೆ, ಒಂದು ಚರ್ಚೆಗಳನ್ನು ಮಾಡ್ತೇವೆ, ನಮ್ಮ ಗ್ರೀವೆನ್ಸಸ್ಗಳನ್ನು ಡಿಬೇಟ್ ಮಾಡ್ತೇವೆ, ಸರ್ಕಾರದ ಗಮನ ಸೆಳೀತೇವೆ, ಅಧ್ಯಕ್ಷರು ಶಾಸಕರ ಗಮನವನ್ನು ಸೆಳೆಯುವಂಥ ಕಾರಣಕ್ಕಾಗಿ ಇವತ್ತು ಈ ಸಮಾವೇಶವನ್ನು ಮಾಡ್ತೇವೆ. ಇವತ್ತು ಸಮಾವೇಶದಲ್ಲಿ ಹೇಳಿದ್ದಾರೆ, ನಮಗೊಂದು ಜಾಗ ಕೊಡಿ, ಒಂದು ಕಟ್ಟಡ ಕಟ್ಕೊಡಿ ಅಂತೇಳಿ ಶಾಸಕರಿಗೆ ಹೇಳಿದ್ದಾರೆ. ಇವತ್ತಿನ ಸಮಾವೇಶ ಸಮೂಹವನ್ನು ಬೆಳೆಸುವಂಥದ್ದು ಇರ್ಬೋದು, ಬಡ ಜನ, ದೀನ ದಲಿತರ, ಶ್ರಮಿಕರ ಪರವಾಗಿ ಮಾಡುವಂಥ ಜನಪರ ಯೋಜನೆಗಳ ವಿಷಯಗಳನ್ನು ಕೂಡ ನೀವು ಪ್ರಸ್ತಾಪ ಮಾಡಿದಾಗ ನಮಗೆ ಖುಷಿ ಅನ್ನಿಸ್ತು. ನಿಜವಾಗ್ಲೂ ಕೂಡ ಇವರು ಆದರ್ಶ ಶಾಸಕರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ನಾನು ಕೂಡ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರು ಎಲ್ಲ ಸರ್ಕಾರಿ ನೌಕರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಯಾವುದೇ ಜನಪರವಾದ ಕೆಲಸ ಮಾಡಬೇಕೆಂದ್ರೆ ಸರ್ಕಾರಿ ನೌಕರರು ಜನ ಮತ್ತು ಸರ್ಕಾರದ ನಡುವೆ ಇರುವ ಸೇತುವೆ. ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸಕಾಲದಲ್ಲಿ ತಲುಪಿಸಲು ನೌಕರರ ಶ್ರಮ ಅಪಾರ ಎಂದರು. ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ, ಸಂಘದ ತಾಲೂಕು ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಸಂಘದ ಉಪಾಧ್ಯಕ್ಷ ಆಂಜಿನಪ್ಪ, ಶಿಕ್ಷಣಾಧಿಕಾರಿ ಗಂಗರೆಡ್ಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ವನಜಾಕ್ಷಿ, ರಾಜ್ಯ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಕೊಡಮಾಡುವಂತಹ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘದ ಅನುದಾನವನ್ನು ನಿಗದಿಗೊಳಿಸಿರುವ ಕ್ಷೇತ್ರಕ್ಕೆ ಬಳಸಿಕೊಂಡು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಹೊಂದಿರುತ್ತದೆ ಎಂದು ಡಿಎಸ್ಎಂಎಸ್ ಅಧ್ಯಕ್ಷ ಎಂ ಶ್ರೀನಿವಾಸ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕೆ ಹೊಸೂರು ಗ್ರಾಮದಲ್ಲಿ ಮುಖಂಡರು ಮತ್ತು ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಡಿಎಸ್ಎಂಎಸ್ ಅಧ್ಯಕ್ಷ ಎಂ ಶ್ರೀನಿವಾಸ್ ಮಾತನಾಡಿ, ಈ ಹಿಂದೆ 5 ವರ್ಷ ಡಿಎಸ್ಎಂಎಸ್ನಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೆ. 2 ಜಿಲ್ಲೆಗಳಲ್ಲಿ 8 ತಾಲೂಕುಗಳು ಬರಲಿದ್ದು, ಇತರೆ ಸೊಸೈಟಿಗಳಿಂದ ಆಯ್ಕೆಯಾಗುವಂತಹದ್ದು 8 ತಾಲೂಕುಗಳಿಂದ ಸದಸ್ಯತ್ವ ಹೊಂದಿರುವವರು ನಿರ್ದೇಶಕರಾಗಿ ಆಯ್ಕೆಗೊಂಡು ಒಬ್ಬ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ಇರುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 4 ಜನ, ರಾಮನಗರ ಜಿಲ್ಲೆಯಲ್ಲಿ 10, 1 ಸರ್ಕಾರಿ ನಾಮಿನಿ ಮತ್ತು 1 ಅಧಿಕಾರಿಯನ್ನ ಒಳಗೊಂಡಂತೆ ಒಟ್ಟು 16 ಮತಗಳು ಇರುತ್ತದೆ. ಎಲ್ಲರ ವಿಶ್ವಾಸ ಗಳಿಸಿರುವುದರಿಂದ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ ಎಂದರು. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸೊಸೈಟಿ ಅಂತ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆ, ಈ 2 ಜಿಲ್ಲೆ 8 ತಾಲೂಕುಗಳಿಂದ ಸೇರಿ ಇದು ಇತರೆ ಸೊಸೈಟಿಗಳಿಂದ ಆಯ್ಕೆಯಾಗಿ ಹೋಗೋದು. 8 ತಾಲೂಕುಗಳಿಂದನೂ ಅಲ್ಲಿ ಯಾರು ಮೆಂಬರ್ಶಿಪ್ ಆಗಿದ್ದಾರೋ ಅವರ ಅಷ್ಟು ಜನನೂ ಎಲೆಕ್ಷನ್ನಲ್ಲಿ ಡೈರೆಕ್ಟರ್ಗಳಾಗಿ ಎಲೆಕ್ಟ್ ಆಗಿ ಆ ಡೈರೆಕ್ಟ್ ಇಲ್ಲ ಇನ್ನೇನಾದರೂ ಈ ದಾನ ಧರ್ಮದ ಕೆಲಸಗಳಿಗೆ ಅದಕ್ಕವಾದಂಥ ಈ ಶಿಕ್ಷಣ ನಿಧಿ ಅದಕ್ಕಾದಂಥ ಫಿಕ್ಸ್ ಆಗಿರೋಂಥ ಹಣನ ವಿನಿಯೋಗಿಸ್ಕೊಂಡು ಅದನ್ನು ನೀಟಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಅದನ್ನು 5 ವರ್ಷ ಪೂರೈಸುವಂಥ ಜವಾಬ್ದಾರಿ. ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಿಗೆ ವಿಶೇಷ ಅನ್ನ ಸಂತರ್ಪಣೆ, ಪಟಾಕಿ ಮತ್ತು ಸಿಹಿ ಹಂಚುವುದರ ಮೂಲಕ ಡಿಎಸ್ಎಂಎಸ್ ನೂತನ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬೋವಿ ಸಮಾಜದ ತಾಲೂಕು ಅಧ್ಯಕ್ಷ ಎಚ್ವಿಎಸ್ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡ ನಂಜೇಗೌಡ, ಬಿ ಕೃಷ್ಣಪ್ಪ, ಅಶ್ವಥಪ್ಪ, ಎಚ್ಎನ್ ಗೌಡಪ್ಪ, ಮುರಳಿ, ಎಂಪಿಸಿಎಸ್ ಅಧ್ಯಕ್ಷ ಶಾನಪ್ಪನಹಳ್ಳಿ ವೇಣು, ಭೈರೇಗೌಡ, ಕೊಯ್ರಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಂಜಲಿ ನಂಜೇಗೌಡ, ಮುನಿರಾಜು ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕ್ರೀಡೆಗಳ ಉತ್ಸಾಹಕ್ಕೆ ವಯಸ್ಸಿನ ಅಂತರವಿಲ್ಲ ಎಂಬುದನ್ನು ಇಂದಿನ ರಾಜ್ಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಕಂಡುಬರುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಎಂದು ಸಂಸದ ಮಲ್ಲೇಶ್ ಬಾಬು ಅಭಿಪ್ರಾಯಪಟ್ಟರು.
ಕೋಲಾರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮತ್ತು ಜಿಲ್ಲಾ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ 44ನೇ ಕರ್ನಾಟಕ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಉದ್ಘಾಟನಾ ಸಮಾರಂಭದಲ್ಲಿ ಬಲೂನ್ ಹಾರಿಸಿ ಕ್ರೀಡಾಜ್ಯೋತಿ ಸ್ವೀಕರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಸಂಸದ ಮಲ್ಲೇಶ್ ಬಾಬು ಚಾಲನೆ ನೀಡಿ ಮಾತನಾಡಿ, ಕೋಲಾರದಲ್ಲಿ ಬಾಸ್ಕೆಟ್ಬಾಲ್ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನ ಆಯೋಜಿಸುವ ಚಿಂತನೆ ಇದೆ. ಯಾವುದೇ ಕ್ರೀಡೆಯನ್ನ ನಿರಂತರವಾಗಿ ಅಭ್ಯಾಸ ಮಾಡುತ್ತಿದ್ರೆ ಜೀವನದಲ್ಲಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯದಿಂದ ಇರಲು ಸಾಧ್ಯ ಎಂದರು. ಮೈಸೂರು ಲ್ಯಾಂಬ್ಸಲ್ಲಿ ಇದ್ದಾಗ ಅದನ್ನು ಬಹಳ ಪ್ರೋತ್ಸಾಹ ಮಾಡಿದ್ರು. ಇಲ್ಲಿಂದ ಸುಮಾರು ಒಂದಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸಗಳು ಸಿಕ್ಕಿದೆ ಬಾಸ್ಕೆಟ್ಬಾಲಿಂದ. ಅದಕ್ಕೆ ಒಂದು ಆ ನಿಟ್ಟಿನಲ್ಲಿ ಮತ್ತೆ ನಾವು ಮಾಡಬೇಕು ಅಂತ ಒಂದು ಆಸೆ ಇದೆ. ಅದ್ರ ಜೊತೆ ಇವಾಗೇನು ಬೇರೆ ಜಿಲ್ಲೆಗಳಿಂದೆಲ್ಲ ಬಂದಿದ್ದೀರಾ, ನಿಮಗೆಲ್ಲ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಅಥ್ಲೆಟಿಕ್ ಮೀಟ್ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಇಸ್ ಸಕ್ಸಸ್ಫುಲ್ ಇನ್ ಯರ್ ರೆಸ್ಪೆಕ್ಟಿವ್ ಫೀಲ್ಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಂತ ನಾನು ಹೇಳಿದ್ದಕ್ಕೆ ನನಗೊಂದು ಮೆಸೇಜ್ ಬಂತು. ವಿಂಗ್ ಕಮಾಂಡರ್ ರವೀಂದ್ರನಾಥ್ ಅಂತ ನನ್ನ ಜೊತೆ ಕ್ರೈಸ್ಟ್ ಕಾಲೇಜಲ್ಲಿ ಓದಿದಾರಂತೆ. ಅವರು ಇಲ್ಲಿ ಬಂದಿದ್ದಾರೆ, ಅವರು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮಾಸ್ಟರ್ಸ್ ರವೀಂದ್ರನಾಥ್ ಅವ್ರು ಎಲ್ಲಿದ್ರೆ ಅದು ಸ್ವಲ್ಪ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಆಗೈತೆ. ಸುಮಾರು 30 ವರ್ಷ ಹಿಂದೆ ಕ್ರೈಸ್ಟ್ ಕಾಲೇಜಲ್ಲಿ ಓದಿರೋ ಇದು. ಓಕೆ, ರಾಜಕೀಯದಲ್ಲಿ ನಮಗೆ ಮಾಸ್ಟರ್ಸ್ ಅನ್ನೋದೇ ಇಲ್ಲ, ಆದರೆ ಅಥ್ಲೆಟಿಕ್ಸಲ್ಲಿ ಇದೆ ಅಂತ ಏನೋ ಒಂದು ಏಜ್ ಫ್ಯಾಕ್ಟರ್ ಕೊಡ್ತಾ ಇದ್ರು. ಆದರೆ ಏಜ್ ಅನ್ನೋದು ಇಲ್ಲಿ ಬರೋದೇ ಇಲ್ಲ. 82 ವರ್ಷ 85 ವರ್ಷ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಕ್ರೀಡಾಕೂಟದ ಧ್ವಜಾರೋಹಣವನ್ನು ನೆರವೇರಿಸಿ ಜಿಲ್ಲಾಧಿಕಾರಿಗಳಿಗೆ ಕ್ರೀಡಾಪಟುಗಳ ಪರಿಚಯವನ್ನ ಮಾಡಿಸಲಾಯಿತು. ರಾಜ್ಯದ ಬೆಳಗಾವಿ, ಶಿವಮೊಗ್ಗ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಚಿತ್ರದುರ್ಗ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಭಾಗವಹಿಸಿದ್ರು. ವೇದಿಕೆಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ವಿ ಕೃಷ್ಣಾರೆಡ್ಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಕಾರ್ಯದರ್ಶಿ ವಿ ಮಾರಪ್ಪ, ಡಿಐಎಸ್ ಉಪನಿರ್ದೇಶಕ ರವಿಚಂದ್ರ, ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಆರ್ ಗೀತಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಎನ್ ವಿಜಯಲಕ್ಷ್ಮಿ ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿಯ ಮಾನಸ ಆಸ್ಪತ್ರೆಯಲ್ಲಿ ಇಂದು ಉಚಿತ ಕೀಲು ಹಾಗೂ ಮೈಕೈ ನೋವು ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಉಚಿತ ಎಲುಬು ಸಾಂದ್ರತೆ ಪರೀಕ್ಷಾ ಶಿಬಿರಕ್ಕೆ 16 ಜನರು ಭಾಗವಹಿಸಿದ್ರು. ಮಾನಸ ಆಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಪ್ರತೀಕ್, ಡಾಕ್ಟರ್ ಖದೀಜಾ ಶೇಖ್, ಡಾಕ್ಟರ್ ಸತೀಶ್ ಹಾಗೂ ಇತರೆ ವೈದ್ಯರ ಬಳಗ ನೆರೆದಿದ್ದ ನಾಗರಿಕರಿಗೆ ಚಿಕಿತ್ಸೆ ನೀಡಿದ್ರು.
ಎಲುಬು ಸಾಂದ್ರತೆ, ಬೆನ್ನು ಮೂಳೆ ನೋವು ಪ್ರಾರಂಭಿಕ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ನಂತರ ಶಸ್ತ್ರಚಿಕಿತ್ಸೆಗೆ ಅವಶ್ಯಕವಾಗುವ ಪರಿಸ್ಥಿತಿ ಉಂಟಾಗುತ್ತದೆ. ಆದರೆ ಆರಂಭಿಕ ಹಂತದಲ್ಲಿ ತಪಾಸಣೆಗೆ ಒಳಪಡಿಸಿ ಸೂಕ್ತ ಚಿಕಿತ್ಸೆ ನೀಡಿದರೆ ನೋವಿನಿಂದ ಸಂಪೂರ್ಣ ಗುಣಮುಖರಾಗಲು ಸಾಧ್ಯವಿದೆ ಎಂದು ಮೂಳೆ ತಜ್ಞ ಡಾಕ್ಟರ್ ಪ್ರತೀಕ್ ತಿಳಿಸಿದ್ರು. ಇಂದು ನಾವು ನೋಡಿದ ರೋಗಿಗಳಿಗೆ ತಪಾಸಣೆ ಜೊತೆ ಔಷಧಗಳನ್ನು ಉಚಿತವಾಗಿ ನೀಡಿದ್ದೇವೆ. ಹೆಚ್ಚಿನವರಿಗೆ ಸ್ಕ್ಯಾನಿಂಗ್ ಬೇಕಾದವರಿಗೆ ನಾವು ಚೀಟಿ ನೀಡಿದ್ದು ಅವರು ಗೌರಿಬಿದನೂರು ಅಥವಾ ದೇವನಹಳ್ಳಿಗೆ ಹೋದ್ರೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುತ್ತಾರೆ. ಈ ಸದುಪಯೋಗವನ್ನ ಸುತ್ತಮುತ್ತ ಜನರು ಬಳಸಿಕೊಳ್ಳಲಿ ಎಂದರು. ಈ ವೇಳೆ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ ಹಾಜರಿದ್ದು ರೋಗಿಗಳಿಗೆ ಸಹಾಯ ಮಾಡಿದ್ರು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ ಸಮೂಹ ಸಂಸ್ಥೆಯ ಆಕಾಶ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀಕಾಂತ್ ಕುಮಾರ್ ಸಿಂಗ್ ಮಾತನಾಡಿ, ನಾನು ಸಹ ಕೂಲಿ ಕೆಲಸವನ್ನ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ. ಯಾರು ಭಾರತೀಯ ಪೊಲೀಸ್ ಸೇವೆಯಲ್ಲಿ ಸೇರಿಸಲು ಬಯಸಿದ್ರೆ ಅವರು ಮುಂದೆ ಬಂದು ಪರೀಕ್ಷೆ ಎದುರಿಸಿಯೇ ಪೊಲೀಸ್ ಅಧಿಕಾರಿಯಾಗಬೇಕಾಗುತ್ತದೆ. ನಾನು ಸಹ ಪರೀಕ್ಷೆಯನ್ನು ಬರೆದೇ ಪೊಲೀಸ್ ಉನ್ನತ ಹುದ್ದೆಯಲ್ಲಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಸಿಕೊಡುವುದರ ಮೂಲಕ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ರು. ಆಕಾಶ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮುನಿರಾಜು, ಪುಷ್ಪ ಮುನಿರಾಜು, ಉಪಾಧ್ಯಕ್ಷ ಅಮರಗೌಡ, ನಿರ್ದೇಶಕರಾದ ಆಕಾಶ ಶಾಲಾ ಪ್ರಾಂಶುಪಾಲ, ಶಿಕ್ಷಕರು, ಶಾಲಾ ಮಕ್ಕಳು ಮತ್ತು ಪೋಷಕರು ಹಾಜರಿದ್ದರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ಲಕ್ಷ್ಮೀ ಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಬಿಸ್ಮಿಲ್ಲಾ ಮಕ್ತರ್ ಬಾಷಾ ಹಾಗೂ ಉಪಾಧ್ಯಕ್ಷರಾಗಿ ಆದಿನಾರಾಯಣಪ್ಪ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದರು. ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀ ಸಾಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ಡಿಸೆಂಬರ್ 14ರಂದು ನಡೆದಿದ್ದ ಚುನಾವಣೆಯಲ್ಲಿ 11 ಜನ ನಿರ್ದೇಶಕರು ಆಯ್ಕೆಯಾಗಿದ್ದು, ಡಿಸೆಂಬರ್ 20ರಂದು ನಿಗದಿಯಾಗಿದ್ದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡ ಮಕ್ತರ್ ಭಾಷಾ ಮಾತನಾಡಿ, ಡೈರಿ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮತ್ತಷ್ಟು ಅಭಿವೃದ್ಧಿ ಮಾಡ್ತೇವೆ. ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸ್ವಂತ ಕಟ್ಟಡದ ಅವಶ್ಯಕತೆ ಇದ್ದು ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು. ಈ ವೇಳೆ ಲಕ್ಷ್ಮೀ ಸಾಗರ ಗ್ರಾಮದ ಕಾಂಗ್ರೆಸ್ ಮುಖಂಡ ಸೋಮಶೇಖರ್ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಜರಿದ್ದರು. ಗೌರಿಬಿದನೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಸ್ಎಸ್ಸಿ ಜಗನ್ನಾಥ್ ರೆಡ್ಡಿ, ಉಪಾಧ್ಯಕ್ಷ ಜಿಎ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿ ಸಿಎಂ ಮುರಳೀಧರ್, ಖಜಾಂಚಿಯಾಗಿ ಲೋಕೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇವಿ ಮಂಜುನಾಥ್, ಪಠಾಣ್ ಸೈಫುಲ್ಲಾ, ಅಶ್ವಥ್ ನಾರಾಯಣ್, ಆದಿಯಪ್ಪ, ಚೇತನ್ ಆಯ್ಕೆಯಾದರು. ಚುನಾವಣಾಧಿಕಾರಿಯಾಗಿ ಹಿರಿಯ ಪತ್ರಕರ್ತ ಸೋಸು ನಾಗೇಂದ್ರನಾಥ್ ಕರ್ತವ್ಯ ನಿರ್ವಹಿಸಿದ್ರು. ಈ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿಕುಮಾರ್, ಕಾರ್ಯಕಾರಿ ಸದಸ್ಯರಾದ ಆರ್ ಮಂಜುನಾಥ್, ಗೋವರ್ಧನ್, ಉಪಚುನಾವಣಾಧಿಕಾರಿ ಶ್ರೀಲಕ್ಷ್ಮಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಗೌರಿಬಿದನೂರು ನಗರದ ಹಿರೇಬೇತನೂರು ಬಳಿ ಹಜರತ್ ಹುಸೇನ್ ಚಾವನಿ ದರ್ಗಾ ಬಳಿ ಪ್ರತಿ ವರ್ಷದಂತೆ ನಡೆಯುವ ಉರುಸಿನಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷ ಕಾಂತರಾಜು ಭಾಗವಹಿಸಿ ಮಾತನಾಡಿ, ನಾನು ಚಿಕ್ಕವನಿದ್ದಾಗ ಉರುಸನ್ನ ಹೊರಗಡೆ ನಿಂತು ನೋಡ್ತಿದ್ದೆ. ಇದೀಗ ಈ ಉರುಸಿಗೆ ಆಗಮಿಸಿರುವವರಿಗೆ ಅನ್ನದಾನವನ್ನ ಮಾಡುವ ಮೂಲಕ ನನ್ನ ಕೈಲಾದ ಅಳಿಲು ಸೇವೆಯನ್ನ ಮಾಡ್ತಿದ್ದೇನೆ ಎಂದರು. ಹಜರತ್ ಹುಸೇನ್ ಚಾವನಿ ದರ್ಗಾದ ಮುಜಾರಾವ್ ನಜೀರ್ ಅಹಮದ್ ಮಾತನಾಡಿ, ಇದು 752ನೇ ಉರುಸ್ ಆಗಿದ್ದು, ಈ ಉರುಸ್ ಆಚರಿಸುವ ಉದ್ದೇಶ ನ್ಯಾಮತ್ ಪೀರ್ ಅವರನ್ನು ಮಾಸಾಧಮ ಎಂದು ಕರೆಯುತ್ತಾರೆ. ಸಂಕಲ್ಪ ಟ್ರಸ್ಟಿನ ಹಲವು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದು ಉತ್ತಮ ಕಾರ್ಯಗಳನ್ನು ಮಾಡುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಸಂತೆ ಮೈದಾನದ ಯುವಕರ ಬಳಗದ ಸೈಯದ್ ತೌಫಿಕ್, ಸೈಯದ್ ಹನೀಸ್, ಬಾಬಾಜಾನ್, ಕುಳ್ಳಾಯಪ್ಪ, ಶಹೀನ್ ಶಾ ಮೌಲಾ ಹಾಗೂ ಇತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಬ್ ರಿಜಿಸ್ಟ್ರಾರ್ ಕಚೇರಿ ಎಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದನ್ನ ಅಳಿಸಿ ಹಾಕಲು ಪ್ರಾಮಾಣಿಕ ಹಿರಿಯ ಉಪನೋಂದಣಾಧಿಕಾರಿ ಬಂದಿದ್ದು ಭ್ರಷ್ಟರಿಗೆ ಮುಟ್ಟಿಸಿದ್ದಾರೆ ಬಿಸಿ. ಟೆಂಪೋ ಮತ್ತು ಟ್ರ್ಯಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ, ಟ್ರ್ಯಾಕ್ಟರ್ನಲ್ಲಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವು, ಹಲವರಿಗೆ ಗಾಯ. ಕೃಷ್ಣಾ ನದಿಯಲ್ಲಿ ಕೋಲಾರದ ಪಾಲು ಕುರಿತು ಆಂಧ್ರ ಸರ್ಕಾರದಿಂದ ಜನವರಿಯಲ್ಲಿ ಚರ್ಚಿಸುವ ಭರವಸೆ ಸಿಕ್ಕಿದೆ, ಸಂಸದ ಮಹೇಶ್ ಬಾಬು. ಆಸ್ತಿ ಜಾಸ್ತಿ ಆದಷ್ಟು ನೆಮ್ಮದಿ ಜೀವನಕ್ಕೆ ಕುತ್ತು, ಹಿರಿಯ ಜೀವಗಳು ಬೀದಿಯಲ್ಲಿ ಕುಳಿತು ಎಲ್ಲ ಇದ್ರೂ ನೆಮ್ಮದಿಯ ಜೀವನ ಮಾಡಲು ಆಗ್ತಿಲ್ಲ ಅಂತ ವೃದ್ಧ ಅಮ್ಮ
ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.